ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಮೆಟ್ರೋದಲ್ಲೂ ಕೂಡ ಈಗ ಭಿಕ್ಷಾಟನೆ ಆರಂಭ ಆಗಿದೆ. ರೈಲಾಯ್ತು, ಬಸ್ ಆಯ್ತು, ಈಗ ಮೆಟ್ರೋದಲ್ಲೂ ಕೂಡ ಭಿಕ್ಷಾಟನೆ ಆರಂಭ ಆಗಿರುವಂತಹ ಸುದ್ದಿ ಬಂದಿದೆ. ಬಸ್ಸಲ್ಲೆಲ್ಲ ಭಿಕ್ಷೆ ಬಿಡೋದು ನೋಡಿದ್ರಿ, ಈಗ ಮೆಟ್ರೋದಲ್ಲೂ ಬಂದು ಭಿಕ್ಷೆ ಬಿಡ್ತಾ ಇದ್ದಾರೆ ಅಂತ ಹೆಂಗಪ್ಪ ಸಾಧ್ಯ ಅಂತ ನೀವು ಯೋಚನೆ ಮಾಡಬಹುದು. ಹೈಟೆಕ್ ಭಿಕ್ಷಾಟನೆ ಮೆಟ್ರೋದಲ್ಲಿ ಆರಂಭ ಆಗಿದೆ. ಅದನ್ನ ಕಂಡು ಪ್ರಯಾಣಿಕರು ಶಾಕ್ ಆಗಿದ್ದಾರೆ. QR ಕೋಡ್ನ ಸ್ಕ್ಯಾನ್ ಮಾಡಿ ಭಿಕ್ಷುಕನೊಬ್ಬ ಟಿಕೆಟ್ ಪಡೆದಿದ್ದಾನೆ. ಚಲಘಟ್ಟ ವೈಟ್ಫೀಲ್ಡ್ ಮೆಟ್ರೋದ ಒಳಗೆ ಬಂದಿದ್ದಾನೆ ಭಿಕ್ಷುಕ. ನಮ್ಮ ಮೆಟ್ರೋದಲ್ಲಿ ಈ ರೀತಿ ಭಿಕ್ಷಾಟನೆ ಕೂಡ ಮಾಡ್ತಿರೋದನ್ನ ಕಂಡು ಜನ ಶಾಕ್ ಆಗಿದ್ದಾರೆ. ಏರ್ಪೋರ್ಟ್ನಲ್ಲಿ ನಾಯಿಗಳು ಓಡಾಡೋದು, ಮೆಟ್ರೋದಲ್ಲಿ ಭಿಕ್ಷಾಟನೆ ಮಾಡೋದು, ಇಂಥವೆಲ್ಲ ಯಾಕೆ ಕಂಡು ಬರ್ತಾ ಇದೆ ಅಂತ ಅಲ್ಲಿ ಆಡಳಿತದ ಅಥವಾ ಅಲ್ಲಿ ಮೇಲ್ವಿಚಾರಕರು ಯಾರಿದ್ದಾರೆ ಅವರ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಇಂಥವೆಲ್ಲ ಕಂಡು ಬರುತ್ತೆ ಅಂತಾನೆ ಹೇಳಬೇಕು. ಮೆಟ್ರೋದಲ್ಲೂ ಕೂಡ ಈಗ ಭಿಕ್ಷಾಟನೆ ಶುರುವಾಗಿದೆ. ನಿಜ, ಬಡತನ ಇರುತ್ತೆ, ಕಷ್ಟ ಇರುತ್ತೆ, ಸಂಕಷ್ಟ ಇರುತ್ತೆ. ಆದರೆ ಅದ್ಯಾವುದಕ್ಕೂ ಕೂಡ ಭಿಕ್ಷಾಟನೆ ಪರಿಹಾರ ಅಲ್ಲ, ಭಿಕ್ಷಾಟನೆ ಸರಿಯಲ್ಲ ಅನ್ನುವಂಥದ್ದು. ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಭಿಕ್ಷಾಟನೆ ಅಂತ ಪ್ರವೃತ್ತಿ ಇರಕೂಡ್ದು. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ಅಲ್ರಿ ವೀರೇಶ್, ಏರ್ಪೋರ್ಟ್ಗಳಲ್ಲಿ ನಾಯಿಗಳು ಬಂದು ಓಡಾಡೋದು, ಈ ಥರ ಮೆಟ್ರೋದಲ್ಲಿ ಭಿಕ್ಷಾಟನೆ ಮಾಡುವಂಥದ್ದು, ಇದೆಲ್ಲ ಒಂದು ಸಮಂಜಸವಲ್ಲದಂಥ ವಿಚಾರಗಳು. ಯಾರು ಅಲೋ ಮಾಡ್ತಾರೆ ಇಂಥದ್ದನ್ನೆಲ್ಲ? ಅಲ್ಲಿ ಮೇಲ್ವಿಚಾರಣೆಗೆ ಯಾರು ಇರೋದಿಲ್ವಾ? ಯಾರು ಉಸ್ತುವಾರಿ ನೋಡಲ್ವಾ ಇದನ್ನೆಲ್ಲ? ಏನ್ ಕತೆ? ಶ್ರೀಲಕ್ಷ್ಮಿ, ಇಂಥ ಪ್ರಸಂಗಗಳು ಬೆಂಗಳೂರಿನಲ್ಲಿ ಮಾತ್ರ ಕಂಡು ಬರುತ್ತವೆ. ಯಾಕಂದ್ರೆ ಬೇರೆ ಕಡೆಗೆಲ್ಲ ಅಧಿಕಾರಿಗಳು ಸಿಕ್ಕಿರ್ತಾರೆ. ಬೆಂಗಳೂರಲ್ಲಿ ಎಲ್ಲವೂ ಅಧಿಕಾರಿಗಳ ಫೇಲ್. ಒಂದ್ ಕಡೆ ಕ್ಯೂ ಆರ್ ಕೋಡ್ ಮುಖಾಂತರ ಯಾರು ಒಳಗಡೆ ಬರ್ತಾರೆ ಗೊತ್ತಾಗಲ್ಲ, ಏನ್ ಮಾಡ್ತಾರೆ ಗೊತ್ತಾಗಲ್ಲ. ಇದೀಗ ಅಂಥದ್ದೇ ಪ್ರಸಂಗ ನಡೆದಿದೆ. ಯಾಕಂದ್ರೆ ನಾವು ಆ ಸಿಗ್ನಲ್ ಅಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಭಿಕ್ಷೆ ಬಿಡೋಣ ನೋಡೇ ಇರುತ್ತೆ ಸಾಮಾನ್ಯವಾಗಿ. ಬಟ್ ಇದೀಗ ಮೆಟ್ರೋದಲ್ಲಿ ಭಿಕ್ಷಾಟನೆ ಆರಂಭವಾಗಿದೆ. ಇದು ಒಂದ್ ಕಡೆ ಆಘಾತಕಾರಿ ಸಂಗತಿ. ಯಾಕಂದ್ರೆ ಮೆಟ್ರೋದಲ್ಲಿ ಜನ ಓಡಾಡ್ತಾರೆ, ಅಲ್ಲಿ ಭಿಕ್ಷಾಟನೆ ಮಾಡಂಗಿಲ್ಲ, ಕೆಲವು ನಿರ್ಬಂಧಗಳಿದಾವೆ. ಆದ್ರೂ ಒಬ್ಬ ವ್ಯಕ್ತಿ ಅಲ್ಲಿ ಹೋಗಿ ನಮ್ಗೆ ಯಾವ್ದು ಕೈ ಚೆನ್ನಾಗಿಲ್ಲ, ಕಾಲು ಚೆನ್ನಾಗಿಲ್ಲ, ಹೀಗಾಗಿ ಒಂದು ಭಿಕ್ಷೆ ಬಿಡುವ ಪ್ರಸಂಗ ಸಹ ಅಲ್ಲಿ ಕಂಡು ಬಂದಿದೆ. ಹೀಗಾಗಿ ಅಲ್ಲಿನ ಪ್ರಯಾಣಿಕರು ವಿಡಿಯೋ ಮಾಡಿ BMRCಗೆ ಟ್ಯಾಗ್ ಮಾಡಿದ್ದಾರೆ. ಇದು ನೋಡಿ, ಮೆಟ್ರೋದಲ್ಲಿ ಒಬ್ಬ ವ್ಯಕ್ತಿ ಭಿಕ್ಷೆ ಬಿಡ್ತಿದ್ದಾನೆ, ಇದು ಸರಿಯಲ್ಲ. ತುಂಬಾ ಕೆಲವು ಅಲ್ಲಿ ಮಹಿಳೆಯರು ಸಹ ಭಯಭೀತರಾಗಿ ಬೇರೆ ಕಡೆ ಬಗೆಗೆ ಶಿಫ್ಟ್ ಆಗಿದ್ದಾರೆ. ಹೀಗಾಗಿ BMRC ಗಂಭೀರವಾಗಿ ಇದನ್ನ ಪರಿಗಣಿಸಬೇಕು. ಯಾರು ಒಳಗಡೆ ಬರ್ತಾರೆ, ಯಾರು ಎಂಟ್ರಿ ಆಗ್ತಾರೆ. ಯಾಕಂದ್ರೆ ಈಗ QR ಕೋಡ್ ಸ್ಕ್ಯಾನ್ ಮುಖಾಂತರ ಯಾರಾದ್ರೂ ಎಂಟ್ರಿ ಆಗ್ಬೋದು. ಹೀಗಾಗಿ ಸ್ವಲ್ಪ ಸೆಕ್ಯೂರಿಟಿ ಮುಂದ್ಗಡೆ, ಗೇಟ್ ಮುಂದ್ಗಡೆ ಟೈಟ್ ಆಗ್ಬೇಕು. ಯಾರು ವ್ಯಕ್ತಿ ಹೆಂಗಿರ್ತಾನೆ, ಹೆಂಗಿಲ್ಲ, ಎಲ್ಲವೂ ಚೆಕ್ ಮಾಡ್ಬೇಕಾಗತ್ತೆ. ಹೀಗಾಗಿ ಈ ಒಂದು ಪ್ರಸಂಗ BMRC ಯಾವ ರೀತಿ ತೆಗೆದುಕೊಳ್ಳುತ್ತೆ, ಏನಾದ್ರು ಕ್ರಮಕ್ಕೆ ಮುಂದಾಗುತ್ತೆ ಎಂಬುದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಹೈದರಾಬಾದ್ನ ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಮೆಟ್ರೋದಲ್ಲೂ ಕೂಡ ಈಗ ಭಿಕ್ಷಾಟನೆ ಆರಂಭ ಆಗಿದೆ. ರೈಲಾಯ್ತು, ಬಸ್ ಆಯ್ತು, ಈಗ ಮೆಟ್ರೋದಲ್ಲೂ ಕೂಡ ಭಿಕ್ಷಾಟನೆ ಆರಂಭ ಆಗಿರುವಂತಹ ಸುದ್ದಿ ಬಂದಿದೆ. ಬಸ್ಸಲ್ಲೆಲ್ಲ ಭಿಕ್ಷೆ ಬಿಡೋದು ನೋಡಿದ್ರಿ, ಈಗ ಮೆಟ್ರೋದಲ್ಲೂ ಬಂದು ಭಿಕ್ಷೆ ಬಿಡ್ತಾ ಇದ್ದಾರೆ ಅಂತ ಹೆಂಗಪ್ಪ ಸಾಧ್ಯ ಅಂತ ನೀವು ಯೋಚನೆ ಮಾಡಬಹುದು. ಹೈಟೆಕ್ ಭಿಕ್ಷಾಟನೆ ಮೆಟ್ರೋದಲ್ಲಿ ಆರಂಭ ಆಗಿದೆ. ಅದನ್ನ ಕಂಡು ಪ್ರಯಾಣಿಕರು ಶಾಕ್ ಆಗಿದ್ದಾರೆ. QR ಕೋಡ್ನ ಸ್ಕ್ಯಾನ್ ಮಾಡಿ ಭಿಕ್ಷುಕನೊಬ್ಬ ಟಿಕೆಟ್ ಪಡೆದಿದ್ದಾನೆ. ಚಲಘಟ್ಟ ವೈಟ್ಫೀಲ್ಡ್ ಮೆಟ್ರೋದ ಒಳಗೆ ಬಂದಿದ್ದಾನೆ ಭಿಕ್ಷುಕ. ನಮ್ಮ ಮೆಟ್ರೋದಲ್ಲಿ ಈ ರೀತಿ ಭಿಕ್ಷಾಟನೆ ಕೂಡ ಮಾಡ್ತಿರೋದನ್ನ ಕಂಡು ಜನ ಶಾಕ್ ಆಗಿದ್ದಾರೆ. ಏರ್ಪೋರ್ಟ್ನಲ್ಲಿ ನಾಯಿಗಳು ಓಡಾಡೋದು, ಮೆಟ್ರೋದಲ್ಲಿ ಭಿಕ್ಷಾಟನೆ ಮಾಡೋದು, ಇಂಥವೆಲ್ಲ ಯಾಕೆ ಕಂಡು ಬರ್ತಾ ಇದೆ ಅಂತ ಅಲ್ಲಿ ಆಡಳಿತದ ಅಥವಾ ಅಲ್ಲಿ ಮೇಲ್ವಿಚಾರಕರು ಯಾರಿದ್ದಾರೆ ಅವರ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಇಂಥವೆಲ್ಲ ಕಂಡು ಬರುತ್ತೆ ಅಂತಾನೆ ಹೇಳಬೇಕು. ಮೆಟ್ರೋದಲ್ಲೂ ಕೂಡ ಈಗ ಭಿಕ್ಷಾಟನೆ ಶುರುವಾಗಿದೆ. ನಿಜ, ಬಡತನ ಇರುತ್ತೆ, ಕಷ್ಟ ಇರುತ್ತೆ, ಸಂಕಷ್ಟ ಇರುತ್ತೆ. ಆದರೆ ಅದ್ಯಾವುದಕ್ಕೂ ಕೂಡ ಭಿಕ್ಷಾಟನೆ ಪರಿಹಾರ ಅಲ್ಲ, ಭಿಕ್ಷಾಟನೆ ಸರಿಯಲ್ಲ ಅನ್ನುವಂಥದ್ದು. ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಭಿಕ್ಷಾಟನೆ ಅಂತ ಪ್ರವೃತ್ತಿ ಇರಕೂಡ್ದು. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ಅಲ್ರಿ ವೀರೇಶ್, ಏರ್ಪೋರ್ಟ್ಗಳಲ್ಲಿ ನಾಯಿಗಳು ಬಂದು ಓಡಾಡೋದು, ಈ ಥರ ಮೆಟ್ರೋದಲ್ಲಿ ಭಿಕ್ಷಾಟನೆ ಮಾಡುವಂಥದ್ದು, ಇದೆಲ್ಲ ಒಂದು ಸಮಂಜಸವಲ್ಲದಂಥ ವಿಚಾರಗಳು. ಯಾರು ಅಲೋ ಮಾಡ್ತಾರೆ ಇಂಥದ್ದನ್ನೆಲ್ಲ? ಅಲ್ಲಿ ಮೇಲ್ವಿಚಾರಣೆಗೆ ಯಾರು ಇರೋದಿಲ್ವಾ? ಯಾರು ಉಸ್ತುವಾರಿ ನೋಡಲ್ವಾ ಇದನ್ನೆಲ್ಲ? ಏನ್ ಕತೆ? ಶ್ರೀಲಕ್ಷ್ಮಿ, ಇಂಥ ಪ್ರಸಂಗಗಳು ಬೆಂಗಳೂರಿನಲ್ಲಿ ಮಾತ್ರ ಕಂಡು ಬರುತ್ತವೆ. ಯಾಕಂದ್ರೆ ಬೇರೆ ಕಡೆಗೆಲ್ಲ ಅಧಿಕಾರಿಗಳು ಸಿಕ್ಕಿರ್ತಾರೆ. ಬೆಂಗಳೂರಲ್ಲಿ ಎಲ್ಲವೂ ಅಧಿಕಾರಿಗಳ ಫೇಲ್. ಒಂದ್ ಕಡೆ QR ಕೋಡ್ ಮುಖಾಂತರ ಯಾರು ಒಳಗಡೆ ಬರ್ತಾರೆ ಗೊತ್ತಾಗಲ್ಲ, ಏನ್ ಮಾಡ್ತಾರೆ ಗೊತ್ತಾಗಲ್ಲ.
ಇದೀಗ ಹಂತದ ಪ್ರಸಂಗ ನಡೆದಿದೆ. ಯಾಕಂದ್ರೆ ನಾವು ಆ ಸಿಗ್ನಲ್ ಅಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಭಿಕ್ಷೆ ಬಿಡೋಣ ನೋಡೇ ಇರುತ್ತೆ ಸಾಮಾನ್ಯವಾಗಿ. ಬಟ್ ಇದೀಗ ಮೆಟ್ರೋದಲ್ಲಿ ಭಿಕ್ಷಾಟನೆ ಆರಂಭವಾಗಿದೆ. ಇದು ಒಂದ್ ಕಡೆ ಆಘಾತಕಾರಿ ಸಂಗತಿ. ಯಾಕಂದ್ರೆ ಮೆಟ್ರೋದಲ್ಲಿ ಜನ ಓಡಾಡ್ತಾರೆ, ಅಲ್ಲಿ ಭಿಕ್ಷಾಟನೆ ಮಾಡಂಗಿಲ್ಲ, ಕೆಲವು ನಿರ್ಬಂಧಗಳಿದಾವೆ. ಆದ್ರೂ ಒಬ್ಬ ವ್ಯಕ್ತಿ ಅಲ್ಲಿ ಹೋಗಿ ನಮ್ಗೆ ಯಾವ್ದು ಕೈ ಚೆನ್ನಾಗಿಲ್ಲ, ಕಾಲು ಚೆನ್ನಾಗಿಲ್ಲ, ಹೀಗಾಗಿ ಒಂದು ಭಿಕ್ಷೆ ಬಿಡುವ ಪ್ರಸಂಗ ಸಹ ಅಲ್ಲಿ ಕಂಡು ಬಂದಿದೆ. ಹೀಗಾಗಿ ಅಲ್ಲಿನ ಪ್ರಯಾಣಿಕರು ವಿಡಿಯೋ ಮಾಡಿ BMRCಗೆ ಟ್ಯಾಗ್ ಮಾಡಿದ್ದಾರೆ. ಇದು ನೋಡಿ ಮೆಟ್ರೋದಲ್ಲಿ ಒಬ್ಬ ವ್ಯಕ್ತಿ ಭಿಕ್ಷೆ ಬಿಡ್ತಿದ್ದಾನೆ, ಇದು ಸರಿಯಲ್ಲ. ತುಂಬಾ ಕೆಲವು ಅಲ್ಲಿ ಮಹಿಳೆಯರು ಸಹ ಭಯಭೀತರಾಗಿ ಬೇರೆ ಕಡೆ ಬಗೆಗೆ ಶಿಫ್ಟ್ ಆಗಿದ್ದಾರೆ. ಹೀಗಾಗಿ BMRC ಎಲ್ಲ ಗಂಭೀರವಾಗಿ ಇದನ್ನ ಪರಿಗಣಿಸಬೇಕು. ಯಾರು ಒಳಗಡೆ ಬರ್ತಾರೆ, ಯಾರು ಎಂಟ್ರಿ ಆಗ್ತಾರೆ. ಯಾಕಂದ್ರೆ ಈಗ QR ಕೋಡ್ ಸ್ಕ್ಯಾನ್ ಮುಖಾಂತರ ಯಾರಾದ್ರೂ ಎಂಟ್ರಿ ಆಗ್ಬೋದು. ಹೀಗಾಗಿ ಸ್ವಲ್ಪ ಸೆಕ್ಯೂರಿಟಿ ಮುಂದ್ಗಡೆ, ಗೇಟ್ ಮುಂದ್ಗಡೆ ಟೈಟ್ ಆಗ್ಬೇಕು. ಯಾರು ವ್ಯಕ್ತಿ ಹೆಂಗಿರ್ತಾನೆ, ಹೆಂಗಿಲ್ಲ, ಎಲ್ಲವೂ ಚೆಕ್ ಮಾಡ್ಬೇಕಾಗತ್ತೆ. ಹೀಗಾಗಿ ಈ ಒಂದು ಪ್ರಸಂಗ BMRC ಯಾವ ರೀತಿ ತೆಗೆದುಕೊಳ್ಳುತ್ತೆ, ಏನಾದ್ರು ಕ್ರಮಕ್ಕೆ ಮುಂದಾಗುತ್ತೆ ಎಂಬುದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಹೈದರಾಬಾದ್ನ ಇದು ರಿಪಬ್ಲಿಕ್ ಕನ್ನಡ, ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಮೆಟ್ರೋದಲ್ಲೂ ಕೂಡ ಈಗ ಭಿಕ್ಷಾಟನೆ ಆರಂಭ ಆಗಿದೆ. ರೈಲಾಯ್ತು, ಬಸ್ ಆಯ್ತು, ಈಗ ಮೆಟ್ರೋದಲ್ಲೂ ಕೂಡ ಭಿಕ್ಷಾಟನೆ ಆರಂಭ ಆಗಿರುವಂತ ಸುದ್ದಿ ಬಂದಿದೆ. ಬಸ್ಸಲ್ಲೆಲ್ಲ ಭಿಕ್ಷೆ ಬಿಡೋದು ನೋಡಿದ್ರಿ, ಈಗ ಮೆಟ್ರೋದಲ್ಲೂ ಬಂದು ಭಿಕ್ಷೆ ಬಿಡ್ತಾ ಇದ್ದಾರೆ ಅಂತ ಹೆಂಗಪ್ಪ ಸಾಧ್ಯ ಅಂತ ನೀವು ಯೋಚನೆ ಮಾಡಬಹುದು. ಹೈಟೆಕ್ ಭಿಕ್ಷಾಟನೆ ಮೆಟ್ರೋದಲ್ಲಿ ಆರಂಭ ಆಗಿದೆ. ಅದನ್ನ ಕಂಡು ಪ್ರಯಾಣಿಕರು ಶಾಕ್ ಆಗಿದ್ದಾರೆ. QR ಕೋಡ್ನ ಸ್ಕ್ಯಾನ್ ಮಾಡಿ ಭಿಕ್ಷುಕನೊಬ್ಬ ಟಿಕೆಟ್ ಪಡೆದಿದ್ದಾನೆ. ಚಲಘಟ್ಟ ವೈಟ್ಫೀಲ್ಡ್ ಮೆಟ್ರೋದ ಒಳಗೆ ಬಂದಿದ್ದಾನೆ ಭಿಕ್ಷುಕ. ನಮ್ಮ ಮೆಟ್ರೋದಲ್ಲಿ ಈ ರೀತಿ ಭಿಕ್ಷಾಟನೆ ಕೂಡ ಮಾಡ್ತಿರೋದನ್ನ ಕಂಡು ಜನ ಶಾಕ್ ಆಗಿದ್ದಾರೆ. ಏರ್ಪೋರ್ಟ್ನಲ್ಲಿ ನಾಯಿಗಳು ಓಡಾಡೋದು, ಮೆಟ್ರೋದಲ್ಲಿ ಭಿಕ್ಷಾಟನೆ ಮಾಡೋದು, ಇಂಥವೆಲ್ಲ ಯಾಕೆ ಕಂಡು ಬರ್ತಾ ಇದೆ ಅಂತ ಅಲ್ಲಿ ಆಡಳಿತದ ಅಥವಾ ಅಲ್ಲಿ ಮೇಲ್ವಿಚಾರಕರು ಯಾರಿದ್ದಾರೆ ಅವರ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಇಂಥವೆಲ್ಲ ಕಂಡು ಬರುತ್ತೆ ಅಂತಾನೆ ಹೇಳಬೇಕು. ಮೆಟ್ರೋದಲ್ಲೂ ಕೂಡ ಈಗ ಭಿಕ್ಷಾಟನೆ ಶುರುವಾಗಿದೆ. ನಿಜ, ಬಡತನ ಇರುತ್ತೆ, ಕಷ್ಟ ಇರುತ್ತೆ, ಸಂಕಷ್ಟ ಇರುತ್ತೆ. ಆದರೆ ಅದ್ಯಾವುದಕ್ಕೂ ಕೂಡ ಭಿಕ್ಷಾಟನೆ ಪರಿಹಾರ ಅಲ್ಲ, ಭಿಕ್ಷಾಟನೆ ಸರಿಯಲ್ಲ ಅನ್ನುವಂಥದ್ದು. ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಭಿಕ್ಷಾಟನೆ ಅಂತ ಪ್ರವೃತ್ತಿ ಇರಕೂಡ್ದು. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ಅಲ್ರಿ ವೀರೇಶ್, ಏರ್ಪೋರ್ಟ್ಗಳಲ್ಲಿ ನಾಯಿಗಳು ಬಂದು ಓಡಾಡೋದು, ಈ ಥರ ಮೆಟ್ರೋದಲ್ಲಿ ಭಿಕ್ಷಾಟನೆ ಮಾಡುವಂಥದ್ದು, ಇದೆಲ್ಲ ಒಂದು ಸಮಂಜಸವಲ್ಲದಂಥ ವಿಚಾರಗಳು. ಯಾರು ಅಲೋ ಮಾಡ್ತಾರೆ ಇಂಥದ್ದನ್ನೆಲ್ಲ? ಅಲ್ಲಿ ಮೇಲ್ವಿಚಾರಣೆಗೆ ಯಾರು ಇರೋದಿಲ್ವಾ? ಯಾರು ಉಸ್ತುವಾರಿ ನೋಡಲ್ವಾ ಇದನ್ನೆಲ್ಲ? ಏನ್ ಕತೆ? ಶ್ರೀಲಕ್ಷ್ಮಿ, ಇಂಥ ಪ್ರಸಂಗಗಳು ಬೆಂಗಳೂರಿನಲ್ಲಿ ಮಾತ್ರ ಕಂಡು ಬರುತ್ತವೆ. ಯಾಕಂದ್ರೆ ಬೇರೆ ಕಡೆಗೆಲ್ಲ ಅಧಿಕಾರಿಗಳು ಸಿಕ್ಕಿರ್ತಾರೆ. ಬೆಂಗಳೂರಲ್ಲಿ ಎಲ್ಲವೂ ಅಧಿಕಾರಿಗಳ ಫೇಲ್. ಒಂದ್ ಕಡೆ QR ಕೋಡ್ ಮುಖಾಂತರ ಯಾರು ಒಳಗಡೆ ಬರ್ತಾರೆ ಗೊತ್ತಾಗಲ್ಲ, ಏನ್ ಮಾಡ್ತಾರೆ ಗೊತ್ತಾಗಲ್ಲ. ಇದೀಗ ಹಂತದ ಪ್ರಸಂಗ ನಡೆದಿದೆ. ಯಾಕಂದ್ರೆ ನಾವು ಆ ಸಿಗ್ನಲ್ ಅಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಭಿಕ್ಷೆ ಬಿಡೋಣ ನೋಡೇ ಇರುತ್ತೆ ಸಾಮಾನ್ಯವಾಗಿ. ಬಟ್ ಇದೀಗ ಮೆಟ್ರೋದಲ್ಲಿ ಭಿಕ್ಷಾಟನೆ ಆರಂಭವಾಗಿದೆ. ಇದು ಒಂದ್ ಕಡೆ ಆಘಾತಕಾರಿ ಸಂಗತಿ. ಯಾಕಂದ್ರೆ ಮೆಟ್ರೋದಲ್ಲಿ ಜನ ಓಡಾಡ್ತಾರೆ, ಅಲ್ಲಿ ಭಿಕ್ಷಾಟನೆ ಮಾಡಂಗಿಲ್ಲ, ಕೆಲವು ನಿರ್ಬಂಧಗಳಿದಾವೆ. ಆದ್ರೂ ಒಬ್ಬ ವ್ಯಕ್ತಿ ಅಲ್ಲಿ ಹೋಗಿ ನಮ್ಗೆ ಯಾವ್ದು ಕೈ ಚೆನ್ನಾಗಿಲ್ಲ, ಕಾಲು ಚೆನ್ನಾಗಿಲ್ಲ, ಹೀಗಾಗಿ ಒಂದು ಭಿಕ್ಷೆ ಬಿಡುವ ಪ್ರಸಂಗ ಸಹ ಅಲ್ಲಿ ಕಂಡು ಬಂದಿದೆ. ಹೀಗಾಗಿ ಅಲ್ಲಿನ ಪ್ರಯಾಣಿಕರು ವಿಡಿಯೋ ಮಾಡಿ BMRCಗೆ ಟ್ಯಾಗ್ ಮಾಡಿದ್ದಾರೆ. ಇದು ನೋಡಿ ಮೆಟ್ರೋದಲ್ಲಿ ಒಬ್ಬ ವ್ಯಕ್ತಿ ಭಿಕ್ಷೆ ಬಿಡ್ತಿದ್ದಾನೆ, ಇದು ಸರಿಯಲ್ಲ. ತುಂಬಾ ಕೆಲವು ಅಲ್ಲಿ ಮಹಿಳೆಯರು ಸಹ ಭಯಭೀತರಾಗಿ ಬೇರೆ ಕಡೆ ಬಗೆಗೆ ಶಿಫ್ಟ್ ಆಗಿದ್ದಾರೆ. ಹೀಗಾಗಿ BMRC ಎಲ್ಲ ಗಂಭೀರವಾಗಿ ಇದನ್ನ ಪರಿಗಣಿಸಬೇಕು. ಯಾರು ಒಳಗಡೆ ಬರ್ತಾರೆ, ಯಾರು ಎಂಟ್ರಿ ಆಗ್ತಾರೆ. ಯಾಕಂದ್ರೆ ಈಗ QR ಕೋಡ್ ಸ್ಕ್ಯಾನ್ ಮುಖಾಂತರ ಯಾರಾದ್ರೂ ಎಂಟ್ರಿ ಆಗ್ಬೋದು. ಹೀಗಾಗಿ ಸ್ವಲ್ಪ ಸೆಕ್ಯೂರಿಟಿ ಮುಂದ್ಗಡೆ, ಗೇಟ್ ಮುಂದ್ಗಡೆ ಟೈಟ್ ಆಗ್ಬೇಕು. ಯಾರು ವ್ಯಕ್ತಿ ಹೆಂಗಿರ್ತಾನೆ, ಹೆಂಗಿಲ್ಲ, ಎಲ್ಲವೂ ಚೆಕ್ ಮಾಡ್ಬೇಕಾಗತ್ತೆ. ಹೀಗಾಗಿ ಈ ಒಂದು ಪ್ರಸಂಗ BMRC ಯಾವ ರೀತಿ ತೆಗೆದುಕೊಳ್ಳುತ್ತೆ, ಏನಾದ್ರು ಕ್ರಮಕ್ಕೆ ಮುಂದಾಗುತ್ತೆ ಎಂಬುದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.